ಗೊಲ್ಲ ಸಮುದಾಯವನ್ನ ನಿಗಮ ಮಂಡಳಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಕಾಂಗ್ರೆಸ್ನ MLC ನಾಗರಾಜ್ ಯಾದವ್ ಅವರು ಕೂಡ ಸದನದಲ್ಲೂ ಕೂಡ ಧ್ವನಿಯನ್ನೇ ಎತ್ತಿದ್ರು. ಈ ಬಗ್ಗೆ ಮಾತನಾಡಲಿಕ್ಕೆ ಜನತಾ ಟಿವಿಯೊಂದಿಗೆ ಸ್ವತಃ ನಾಗರಾಜ್ ಯಾದವ್ ಅವರಿದ್ದಾರೆ. ಅವರಿಂದ ನಾವು ಮಾಹಿತಿಯನ್ನ ಪಡ್ಕೊಳ್ಳೋಣ. ಸರ್, ಈಗಾಗಲೇ ಏನು ಗೊಲ್ಲ ಸಮುದಾಯವನ್ನ ನೀವು ನಿಗಮ ಮಂಡಳಿ ಮಾಡಬೇಕು ಅನ್ನುವಂಥದ್ದನ್ನು ಒತ್ತಾಯನ ಮಾಡಿದ್ರಿ. ಮುಖ್ಯಮಂತ್ರಿ ಅವರಿಗೆ ನೀವು ಪತ್ರವನ್ನು ಕೊಟ್ಟಿದ್ರಿ, ಸದನದಲ್ಲೂ ಕೂಡ ನೀವು ಚರ್ಚೆನ ಮಾಡಿದ್ರಿ. ಏನ್ ಹೇಳಲಿಕ್ಕೆ ಬಯಸ್ರಿ? ಈಗಾಗಲೇ ಏನು ಕಾಡುಗೊಲ್ಲ ನಿಗಮ ಮಂಡಳಿ ಇದೆ, ಈ ಗೊಲ್ಲ ನಿಗಮ ಮಂಡಳಿಗೆ ಯಾವ ಜಾತಿಗಳನ್ನ ಅಥವಾ ಯಾವ ಉಪಜಾತಿಗಳನ್ನ ಸೇರಿಸಬೇಕು ಅನ್ನುವಂಥದ್ದನ್ನು ನೀವು ಹೇಳ್ತಾ ಇದ್ದೀರಿ. ಈ ಮುಖ್ಯಮಂತ್ರಿಗೆ ನೀವು ಏನೇನು ಪತ್ರದಲ್ಲಿ ಕೊಡಲಿ, ಏನೇನು ಉಲ್ಲೇಖ ಆಗಿದೆ ಅಂತ ನೋಡಿ. ಇವೆರಡು ವಿಚಾರಗಳನ್ನು ಕನ್ಫ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಈಗಾಗಲೇ ಇದೆ, ಅದಕ್ಕೆ ಕುಲಶಾಸ್ತ್ರ ಅಧ್ಯಯನ ಆಗಿದೆ. ಅವರೆಲ್ಲರೂ ಕೂಡ ತೀರಾ ಬಡವರು, ಹಟ್ಟಿಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು, ಅವರ ಮೂಢನಂಬಿಕೆಗಳಿಂದ ಕೂಡಿರ್ತಕ್ಕಂಥದ್ದು, ಜನಗಳು ಇವತ್ತು ಕಷ್ಟದಲ್ಲಿರ್ತಕ್ಕಂಥವ್ರು, ಅಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ತೀರಾ ಹಿಂದುಳಿದಿರ್ತಕ್ಕಂಥವ್ರು. ಅವರು ಈಗಾಗಲೇ ಅವ್ರಿಗೆ ನಿಗಮ ಇರೋದನ್ನು ಇನ್ನು ಆರ್ಥಿಕ ಸವಲತ್ತು ಕೊಟ್ಟು ಅವ್ರನ್ನ ಅದನ್ನು ಸದೃಢಗೊಳಿಸಬೇಕು. ಅಲ್ಲಿ ಗೊಲ್ಲರನ್ನ ಸೇರಿಸ್ತಕ್ಕಂಥ ಪ್ರಶ್ನೆ ಬರುವುದೇ ಇಲ್ಲ. ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ST ರೆಕಮೆಂಡ್ ಆಗಿರ್ತಕ್ಕಂಥ 4 ಬಾರಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ST ರೆಕಮೆಂಡ್ ಮಾಡಿದ್ರು ಕೂಡ ಕಾಡುಗೊಲ್ಲರಿಗೆ ಇವತ್ತರೆಗೂ ಆ ಫೈಲ್ ಪೆಂಡಿಂಗ್ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ. ಅದು ಆಗಲೇಬೇಕು ಅನ್ನೋ ಆಗ್ರಹ ಕಾಡುಗೊಲ್ಲರದು ಮತ್ತು ನಂದು ಕೂಡ ಇರ್ತದೆ. ಅದನ್ನು ತಂದು ಇಲ್ಲಿ ಗೊಲ್ಲರ ನಿಗಮದಲ್ಲಿ ಮಿಕ್ಸ್ ಮಾಡೋ ಪ್ರಶ್ನೆನೇ ಬರೋದಿಲ್ಲ. ನಾವು ಕೇಳ್ತಾ ಇರ್ತಕ್ಕಂಥದ್ದು, ಒಂದು ಕಡೆ ಕಾಡುಗೊಲ್ಲರದ್ದು ವಿಚಾರ ಬಂದಿದೆ, ಅದು ತನ್ನ ಕೆಲಸ ಆಗ್ತಾಯಿದೆ, ಆಗಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಇರ್ತದೆ. ಅದಕ್ಕೆ ಆರ್ಥಿಕ ಸೌಲಭ್ಯಗಳು ಕೊಡಬೇಕಾಗ್ತದೆ. ಈಗ ವಿಚಾರ ನಾವು ಕೇಳಿರ್ತಕ್ಕಂಥದ್ದು, ಈಗ ಸದನದಲ್ಲಿ ಕೇಳಿರ್ತಕ್ಕಂಥ ಮೂಲತಃ ಗಮನ ಸೆಳೆಯುವ ಸೂಚನೆಯಲ್ಲಿ ಯಾದವ ಗೊಲ್ಲ ಅಭಿವೃದ್ಧಿ ನಿಗಮವನ್ನು, ಅದನ್ನು ಗೊಲ್ಲ ಅಂತಕ್ಕಂಥ ಪದವನ್ನು ಈಗ ಅಲೆಮಾರಿ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು. ಆ ಅಲೆಮಾರಿ ಪಟ್ಟಿಯಲ್ಲಿರ್ತಕ್ಕಂಥ 46 ಜಾತಿಗಳಲ್ಲಿ ಗೊಲ್ಲ ಸಮುದಾಯ ಕೂಡ ಒಂದಾಗಿರ್ತದೆ. ಆ ಗೊಲ್ಲ ಅಂತ ಸರ್ಟಿಫಿಕೇಟ್ ಇರೋರು ಮಾತ್ರ ಅದರ ಬೆನಿಫಿಟ್ ಸಿಗ್ತಾ ಇದೆ. ಆದರೆ ಗೊಲ್ಲರ ಹೆಸರಲ್ಲಿರ್ತಕ್ಕಂಥ ಉಪಜಾತಿಗಳಿಗೆ ಆ ಫೆಸಿಲಿಟಿ ಸಿಗ್ತಾ ಇಲ್ಲ. ಉದಾಹರಣೆಗೆ ನಮ್ಮ ಬೆಳಗಾಮಲ್ಲಿರ್ತಕ್ಕಂತಹ ಹಣಬರ್ ಅಂತಕ್ಕಂಥ ಕಮ್ಯುನಿಟಿ ಒಂದು ದೊಡ್ಡ ಸಮುದಾಯ, ಅದು ಕೂಡ ಪಶುಪಾಲಕರ ಸಮುದಾಯ. ಅವರು ಕೂಡ ಕಾಡಂಚಿನಲ್ಲಿ ವಾಚ ಮಾಡ್ತಾರೆ. ಕಾಡಂಚಿನಲ್ಲಿ ಹುಲಿ ಬಂದು ಒಂದು ಹೆಣ್ಮಗಳನ್ನ ತಿಂದು ಹೋಗಿದ್ದು ಕೂಡ ನಾವು ಇತಿಹಾಸದಲ್ಲಿ ನಾವು ನೋಡಿದ್ದೀವಿ. ಅವ್ರು ಬಹಳ ಕಷ್ಟದಲ್ಲಿರ್ತಕ್ಕಂಥ ಜನ ಹಣಬರ್ ಇರ್ತಾರೆ. ಹಣಬರ್ ಥರ ಹಲವಾರು ಮನೆಯಾಣೆಗಳಿರ್ತಾರೆ. ಮಂಗಳೂರಲ್ಲಿ ಮನೆಯಾಣೆಗಳು ಅಂತಾರೆ, ಕಾಸರಗೋಡು ಹತ್ರ ಅವ್ರನ್ನೆಲ್ಲ ಇರ್ತಕ್ಕಂಥ ಗೊಲ್ಲರನ್ನ ಮನೆಯಾಣೆಗಳು ಅಂತಾರೆ. ಹೊಸೂರು ಬಾರ್ಡ್ರಲ್ಲಿ ತಮಿಳುನಾಡಲ್ಲಿರ್ತಕ್ಕಂಥ ಗೊಲ್ಲರನ್ನ ಕೊನ್ನಾರ್ ಅಂತ ಕರೀತಾರೆ. ಆಮೇಲೆ ಕೃಷ್ಣಗೌಳಿಗಳಂತ ಬೇರೆ ಬೇರೆ ಕಡೆಯಲ್ಲಿ ಕರೀತಾರೆ. ಇವ್ರು ಯಾರೂ ಕೂಡ ಆ ಅಲೆಮಾರಿಯ ಸೌಲಭ್ಯಗಳನ್ನು ಪಡಿತಾ ಇಲ್ಲ. ಹಾಗಾಗಿ ಅದನ್ನು ಸೇರಿಸ್ತಕ್ಕಂಥ ಕೆಲಸ ಆಗಬೇಕು ಅಲೆಮಾರಿ ಪಟ್ಟಿಯಲ್ಲಿ. ಅದು ಅಲ್ಲಿಗೆ ಸೀಮಿತ ಆಗಬಾರ್ದು. ಯಾಕಂದರೆ 46 ಜಾತಿಯಲ್ಲಿ ಗೊಲ್ಲ ಸಮುದಾಯ ಒಂದು, ಅದರ ಉಪಜಾತಿಗಳು ಮಿಸ್ ಆಗಿರೋದೊಂದು ಘೋರ ಅನ್ಯಾಯ ನಮ್ಮ ಸಮುದಾಯಕ್ಕೆ. ವಿಚಾರ ಎಲ್ಲಿ ಬಂದಿದೆ ಅಂತಂದರೆ, ಕ್ಯಾಟಗರಿ 1 ಅಂತ ಏನಿದೆಯೋ ಅದಕ್ಕೆ 95 ಜಾತಿಗಳಿದೆ, 376 ಉಪಜಾತಿಗಳಿದೆ, 46 ಅಲೆಮಾರಿ ಜಾತಿಗಳಿದೆ. ಆದರೆ ಮೀಸಲಾತಿ ಕೊಟ್ಟಿರೋದು ಕೇವಲ 4%. ಜನಸಂಖ್ಯೆ ಎಷ್ಟು ಗೊತ್ತಾ? ಕ್ಯಾಟಗರಿ 1 ಕೋಟಿ ಜನ ಇರತಕ್ಕಂಥ ಈ ಒಂದು ಸಮುದಾಯಕ್ಕೆ 4% ಮೀಸಲಾತಿ ಕೊಟ್ಬಿಟ್ಟು ಹಿಂಗೆ ಕಾಲಹರಣ ಮಾಡ್ತಿದ್ರೆ ಹೇಗೆ? ಗೊಲ್ಲರು ಅಲೆಮಾರಿಗಳಂತ ಯಾರು ಹೇಳಿರೋದು ಗೊತ್ತಾ ನಿಮಗೆ? ಈಗಿನ ಸರ್ಕಾರಗಳಲ್ಲ, ನಿನ್ನೆ ಮೊನ್ನೆ ಬಂದ ಸರ್ಕಾರಗಳಲ್ಲ. 1966ರಲ್ಲಿ ಗೊಲ್ಲ ಸಮುದಾಯವನ್ನು ಅಲೆಮಾರಿ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದು. ಯಾಕಂದರೆ ಆ ಕಾಲದಲ್ಲೇ ಗುರುತಿಸಿ ಅವರೆಲ್ಲರೂ ಕೂಡ ಕುರಿ ಮೇಯಿಸೋರು, ಹಸು ಮೇಯಿಸೋರು ಮತ್ತು ಊರೂರು ಅಲ್ಲಿರ್ತಕ್ಕಂಥವ್ರು ಜಾನಪದ ಗೀತೆಗಳಾಡಿಕೊಂಡು ಈ ದೇಶದ ಪರಂಪರೆಯನ್ನು ಕಾಪಾಡ್ಕೊಂಡು ಬಂದಿರತಕ್ಕಂಥ ಬುಡಕಟ್ಟು ಜನಾಂಗದವರು ಅಂತಕ್ಕಂಥ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಆದರೆ ಕಾಡುಗೊಲ್ಲರು ಅನ್ನೋದು ಇನ್ನೊಂದು, ಆ ಗೊಲ್ಲರಿಗಿಂತ ತೀರಾ ಹಿಂದುಳಿರ್ತಕ್ಕಂಥವ್ರು ಕಾಡುಗೊಲ್ಲರು. ಅದಕ್ಕಾಗಿ ಅವ್ರ ಕುಲಶಾಸ್ತ್ರ ಈಗಾಗಲೇ ಆಗಿದೆ. ಅವ್ರಿಗೆ ಎಷ್ಟು ಆಗಬೇಕು ಅನ್ನೋದ್ರಲ್ಲಿ ನಮ್ದು 2 ಮಾತು ಇಲ್ಲವೇ ಇಲ್ಲ. ಯಾವುದೇ ಕಾರಣಕ್ಕೂ ಕಾಡುಗೊಲ್ಲರ ಬೇಡಿಕೆಗಳನ್ನು ಗೊಲ್ಲರ ಬೇಡಿಕೆಗೆ ಸಮೀಕರಣಗೊಳಿಸಬಾರ್ದು ಅನ್ನೋ ವಿಚಾರನ ಹೇಳ್ತಾ ಇದ್ದೇನೆ. ಅದು ಸಪರೇಟ್ ವಿಚಾರಗಳು. ಸ್ಥಳೀಯ ಚುನಾವಣೆಯಲ್ಲಿ ಅವಕಾಶಗಳು ಕೊಡಬೇಕು ಅಂತ ಏನು ಒತ್ತಾಯ ಮಾಡ್ತಿದ್ದೀರಾ? ಅದು ಮೀಸಲಾತಿ ಹೋರಾಟಗಳು. ಈಗ ಕಾಡುಗೊಲ್ಲರ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆ ಕಾಡುಗೊಲ್ಲರ ಸರ್ಟಿಫಿಕೇಟ್ ಕೊಟ್ಟ ನಂತರ ಇವತ್ತವರೆಗೂ ಕೂಡ ಅವ್ರಿಗೆ ಲೋಕಲ್ ಚುನಾವಣೆಗಳಲ್ಲಿ, ಸ್ಥಳೀಯ ಚುನಾವಣೆಗಳಲ್ಲಿ ಅವ್ರಿಗೆ ಮೀಸಲಾತಿ ಕೊಡಲಿಲ್ಲ. ಇನ್ನು BCMಗೆ ಹಾಕಲಿಲ್ಲ. ಅವರು ಮೊದಲು ಗೊಲ್ಲರು ಅಂತ ಇಟ್ಕೊಂಡಿದ್ರು ಸರ್ಟಿಫಿಕೇಟು. ಆವಾಗ ಅದು ಅವ್ರಿಗೆ ಆ ಫೆಸಿಲಿಟಿ ಸಿಗ್ತಾಯಿತ್ತು. ಆವಾಗ ಅಲೆಮಾರಿ ಸ್ಟೇಟಸ್ ಸಿಗ್ತಾಯಿತ್ತು, ಅವ್ರಿಗೆ ಮೀಸಲಾತಿಗಳು ಸಿಗ್ತಾಯಿತ್ತು BCMA ಅಂತ. ಈಗ ಅದನ್ನ ಕಾಡುಗೊಲ್ಲರು ಅಂತ ಮಾಡಿದ ಮೇಲೆ ಅವ್ರಿಗೆ ಯಾವುದೇ ಒಂದು ಜಾತಿ ಪಟ್ಟಿಯಲ್ಲಿ ಸೇರಿಸಲೇ ಇಲ್ಲ ಅಂತಂದರೆ ಎಷ್ಟೊಂದು ಅನ್ಯಾಯ ಅಲ್ವಾ? ನಾಳೆ ಸ್ಥಳೀಯ ಚುನಾವಣೆಗಳಲ್ಲಿ ಅವರು ಹೋಗಿ ಜನರಲ್ ಕಂಟೆಸ್ಟ್ ಮಾಡೋಕ್ಕಾಗ್ತದಾ? ಹಾಗಾಗಿ ಆ ಕಾಡುಗೊಲ್ಲ ಜನಾಂಗಕ್ಕೆ ನ್ಯಾಯ ಕೊಡಬೇಕು ಅಂತಂದರೆ ಸ್ಥಳೀಯ ಚುನಾವಣೆಗಳ ಪಟ್ಟಿಯಲ್ಲಿ, ಜಾತಿ ಪಟ್ಟಿಯಲ್ಲಿ ಅವ್ರನ್ನ ಸೇರಿಸಬೇಕು, BCMಗೆ ಸೇರಿಸಬೇಕು. ಕಾಡುಗೊಲ್ಲರು ಕೂಡ ಮೊದಲು ಅವ್ರು ಗೊಲ್ಲರು ಅಂತಿದ್ದ ಸಂದರ್ಭದಲ್ಲಿ ಅವ್ರಿಗೆ ಅಲೆಮಾರಿಗಳ ಸ್ಟೇಟಸ್ ಸಿಗ್ತಾ ಇತ್ತಲ್ಲ, ಆ ಸ್ಟೇಟನ್ನ ಮರುಸ್ಥಾಪನೆ ಮಾಡಬೇಕು ಅವ್ರಿಗೆ. ಆದರೆ ಕಾಡುಗೊಲ್ಲರ ಬೇಡಿಕೆಗಳೇ ಬೇರೆ ಇದೆ, ಗೊಲ್ಲರ ಬೇಡಿಕೆಗಳೇ ಬೇರೆ ಇದೆ. ಗೊಲ್ಲರಿಗೆ ಹೊಸ ನಿಗಮ ಆಗಬೇಕು, ಕಾಡುಗೊಲ್ಲರಿಗೆ ಎಷ್ಟು ಸ್ಟೇಟಸ್ ಆಗಬೇಕು. ಈ ಒಂದು ವಿಚಾರದಲ್ಲಿ ಯಾವುದೇ ಕಾರಣ ಕೂಡ ಕಾಂಪ್ರಮೈಸ್ ಪ್ರಶ್ನೆಯೇ ಇಲ್ಲ.
ಮಂತ್ರಿಯನ್ನ ಭೇಟಿ ಮಾಡಿ ನೀವು ಮನವಿಯನ್ನ ಸಲ್ಲಿಸಿದ್ರಿ. ಏನಾದರೂ ನಿಗಮ ಮಂಡಳಿ ಆಗ್ಲಿಕ್ಕೆ ಏನಾದರೂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಯಾ ಅಥವಾ ಅದಕ್ಕೆ ಯಾವ ರೀತಿಯಾಗಿ ನೀವು ಪ್ಲಾನ್ ಅನ್ನ ಮಾಡಿದಿರಿ? ನಿನ್ನೆ ನಾನು ಮುಖ್ಯಮಂತ್ರಿಗಳನ್ನ ವಿಧಾನ ಪರಿಷತ್ ಸದಸ್ಯರುಗಳ ಸಭೆ ಕರೆದಾಗ ಹಲವಾರು ವಿಚಾರಗಳನ್ನು ನಾನು ಮಾತಾಡಿದ್ದೇನೆ. ನಾನು ರೈಟಿಂಗಲ್ಲೂ ಕೊಟ್ಟಿದ್ದೇನೆ. ಕಾಡುಗೊಲ್ಲರಿಗೆ ಸ್ಥಳೀಯ ಚುನಾವಣೆ ಮೀಸಲಾತಿ ಕೊಡಬೇಕು, ಅವ್ರಿಗೆ ಅಲೆಮಾರಿ ಸ್ಟೇಟಸ್ ಕೊಡಬೇಕು. ಕೇಂದ್ರದಲ್ಲಿ OBC ಪಟ್ಟಿಯಲ್ಲಿ ಕಾಡುಗೊಲ್ಲರನ್ನ ಇನ್ನೂವರೆಗೂ ಸೇರಿಸಿಲ್ಲ. ರಾಜ್ಯ ಸರ್ಕಾರ ಅದನ್ನ ಶಿಫಾರಸು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಕಾಡುಗೊಲ್ಲರ ಪರವಾಗಿ ಮಾತಾಡಿದ್ದೇನೆ. ಸ್ಪಷ್ಟವಾಗಿ ರೈಟಿಂಗಲ್ಲಿ ಕೊಟ್ಟಿದ್ದೇನೆ. ಸಬ್ಜೆಕ್ಟ್ 2 ಅಲ್ಲಿ ನಾವು ಗೊಲ್ಲರಿಗೆ ಒಂದು ಅಭಿವೃದ್ಧಿ ನಿಗಮ ಮಾಡಿ, ಆ ಗೊಲ್ಲರಿಗೆ ಅಭಿವೃದ್ಧಿ ನಿಗಮ ಮಾಡಬೇಕು ಅನ್ನೋದಾಗ ಗೊಲ್ಲರ ಉಪಜಾತಿಗಳನ್ನು ಸೇರಿಸ್ಕೊಳ್ಳಿ. ಆ ಉಪಜಾತಿಗಳಲ್ಲಿ ಕಾಡುಗೊಲ್ಲರನ್ನು ಮತ್ತು ಹಟ್ಟಿಗೊಲ್ಲರನ್ನ ಹೊರತುಪಡಿಸಿ, ಯಾಕಂದರೆ ಅವ್ರು ಈಗಾಗಲೇ ನಿಗಮ ಕೊಟ್ಟಿರೋದ್ರಿಂದ ಅದನ್ನು ಯಾವುದೇ ಕಾರಣಕ್ಕೂ ಇದರಲ್ಲಿ ಸೇರಿಸ್ಕೊಳ್ಳೋ ಅವಶ್ಯಕತೆ ಬರೋದಿಲ್ಲ. ಅದು ಪ್ರತ್ಯೇಕವಾಗಿ ಇರಬೇಕಾಗ್ತದೆ. ಗೊಲ್ಲರಿಗೆ ಪ್ರತ್ಯೇಕವಾಗಿ ನಿಗಮವನ್ನು ಮಾಡಬೇಕು. SC STಯಲ್ಲಿ ಯಾವ ರೀತಿಯಲ್ಲಿ ಲೆಫ್ಟ್ ಟು ರೈಟ್ ಅಂತಿದೆ, ಆ ರೀತಿಯಲ್ಲಿ ನಮ್ಮಗಳು ಕೂಡ ಲೆಫ್ಟ್ ಟು ರೈಟ್ ಅಂತೇಳಿ ನಮ್ಮ ಲೆಫ್ಟಲ್ಲಿ ಇರ್ತಕ್ಕಂಥ ಕಾಡುಗೊಲ್ಲರಿಗೆ ಸಹಾಯ ಆಗಲೇಬೇಕು ಅಂತ ಹೇಳ್ತೀವಿ. ರೈಟಲ್ಲಿರ್ತಕ್ಕಂಥ ನಮ್ಮ ಗೊಲ್ಲರು ಮತ್ತು ಉಪಜಾತಿಗಳು 26 ಜಾತಿಗಳು ಏನಿದೆಯೋ ಟೋಟಲ್ ಆಗಿ, ಅದಕ್ಕೆ ನಾವು ಮೀಸಲಾತಿಗಳನ್ನ ಕೊಡ್ತಕ್ಕಂಥದ್ದು. ಕ್ಯಾಟಗರಿ 1ಗೆ 4% ಮೀಸಲಾತಿನ ಬದಲಾವಣೆ ಮಾಡಿ 8% ಮೀಸಲಾತಿನ ಮಾಡಬೇಕು ಅಂತಕ್ಕಂಥ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧತೆಯನ್ನು ನಡೆಸಿದ್ದೇವೆ. ನಾನು ವಿಚಾರಣೆ ಮಾಡ್ತೀನಿ, ಇಲಾಖಾ ಅಧಿಕಾರಿಗಳ ಜೊತೆ ವಿಚಾರಣೆ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಇದಿಷ್ಟು ಕಾಂಗ್ರೆಸ್ MLC ನಾಗರಾಜ್ ಯಾದವ್ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ಅಭಿಜಿತ್ ಗಣೇಶ್, ಜನತಾ ಟಿವಿ, ಬೆಂಗಳೂರು.